ಮಿತ್ರರೇ ನಮಸ್ಕಾರ. ಮಿತ್ರರೇ, ಅನೇಕರು UP ಎಲೆಕ್ಷನ್ ಬಗ್ಗೆ ಮಾಹಿತಿಯನ್ನು ಡಿಮ್ಯಾಂಡ್ ಮಾಡ್ತಾ ಇದ್ರು. ಅದರ ಬಗ್ಗೆ ವಿಡಿಯೋ ಮಾಡಿ, ನಮಗೆ ಅದರ ಬಗ್ಗೆ ಆಸಕ್ತಿ ಜಾಸ್ತಿ ಇದೆ ಅಂತ. ಹೌದು ಮಿತ್ರರೇ, ಇಡೀ ದೇಶಕ್ಕೆ ಆಸಕ್ತಿ ಇರುವಂತಹ ಚುನಾವಣೆ ಅದು. ಉತ್ತರ ಪ್ರದೇಶಕ್ಕೆ 2027 ಫೆಬ್ರವರಿ ಮಾರ್ಚ್ ತಿಂಗಳಿನಲ್ಲಿ ಚುನಾವಣೆ ನಡೆಯೋದಕ್ಕಿದೆ. ಈಗಾಗಲೇ ಚುನಾವಣಾ ಕಣ ಯಾವ ಮಟ್ಟಿಗೆ ಬಿಸಿಯಾಗಿದೆ ಅಂತಂದ್ರೆ ಒಂಥರ ಕುರುಕ್ಷೇತ್ರದಂತೆ ಈಗಲೇ ಗೋಚರ ಆಗೋದಕ್ಕೆ ಶುರುವಾಗಿದೆ. ಉತ್ತರ ಪ್ರದೇಶದ ಹಾಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತುಂಬಾ ಆಕ್ಟಿವ್ ಆಗಿದ್ದಾರೆ. ಅದರಲ್ಲಿ ಹೊಸ ವಿಚಾರ ಏನಿಲ್ಲ. ಅವರು 365 ದಿನವೂ ಕೂಡ ಆಕ್ಟಿವ್ ಇರುವಂತಹ ಮುಖ್ಯಮಂತ್ರಿ. ಇನ್ನೊಂದು ಕಡೆಯಲ್ಲಿ ಅಖಿಲೇಶ್ ಯಾದವ್ ಹೆಚ್ಚು ಆಕ್ಟಿವ್ ಆಗಿದ್ದಾರೆ. ರಾಹುಲ್ ಗಾಂಧಿ ಹೆಗಲ ಮೇಲೆ ಕೈ ಹಾಕೊಂಡು ಈ ಬಾರಿ ಸೈಕಲ್ ಏರಿ ಗೆಲುವಿನ ದಡವನ್ನ ಸೇರಬೇಕು ಅಂತ ಅಖಿಲೇಶ್ ಯಾದವ್ ಎಲ್ಲಾ ರೀತಿಯಲ್ಲೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ನಡುವೆ ಮಿತ್ರರೇ, ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಗಳು ಯಾರ್ಯಾರು? INDIA ಕೂಟ ಅಧಿಕಾರಕ್ಕೆ ಬಂದ್ರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ? NDA ಮೈತ್ರಿಕೂಟ ಬಂದ್ರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ? ಇದ್ರ ಬಗ್ಗೆ ಯಾರಿಗಾದ್ರೂ ಕುತೂಹಲ ಇದೆಯಾ? ಇಡೀ ದೇಶಕ್ಕೆ ಗೊತ್ತಿರುವಂತಹ ವಿಚಾರ ಏನು ಕೇಳಿದ್ರೆ, ಒಂದು ವೇಳೆ NDA ಅಧಿಕಾರಕ್ಕೆ ಬಂದರೆ ಯೋಗಿ ಏನಾದರೂ ಬದಲಾಗಬಹುದೇನೋ ಹೇಳೋದಕ್ಕೆ ಸಾಧ್ಯ ಇಲ್ಲ. BJP ಅಂತಹ ನಿರ್ಧಾರಗಳನ್ನು ಅನೇಕ ರಾಜ್ಯಗಳಲ್ಲಿ ಕೈಗೊಂಡಿದೆ. ಅಂತಹ ಒಂದು ದುಸ್ಸಾಹಸಕ್ಕೆ BJP ಕೈ ಹಾಕಿದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯೋಗಿಯನ್ನ ಬದಲಾಯಿಸುವಂತಹದ್ದು ಸುಲಭ ಅಲ್ಲ, ಆ ಸಾಧ್ಯತೆಗಳು ಕಡಿಮೆ. ಆದರೆ BJP ಆಗಿದ್ದರಿಂದ ನಾವು ಹಾಗೂ ಯೋಚನೆ ಮಾಡಬಹುದು. ಆದರೆ ಮಿತ್ರರೇ, INDIA ಕೂಟ ಅಧಿಕಾರಕ್ಕೆ ಬಂದರೆ ಯಾರು ಮುಖ್ಯಮಂತ್ರಿ? ಇದರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಯಾರು ಬೇಕಾದರೂ ಹೇಳಬಹುದು ಅದು ಅಖಿಲೇಶ್ ಯಾದವ್ ಅಂತ. ಆದರೆ ಈಗ ಅಲ್ಲೇ ಬದಲಾವಣೆಯ ಮಾತು ಕೇಳಿಬರ್ತಾ ಇದೆ. ಅಖಿಲೇಶ್ ಯಾದವ್ ಸ್ವತಃ ಕಣದಿಂದ ಹಿಂದೆ ಸರಿಯುವಂತಹ ಸುಳಿವು ಕೊಡ್ತಾ ಇದ್ದಾರೆ. ಅಡ್ಡಗೋಡೆ ಮೇಲೆ ದೀಪ ಇಡ್ತಾ ಇದ್ದಾರೆ. ಯಾರು ಹಾಗಾದರೆ ಅಖಿಲೇಶ್ ಯಾದವ್ ಬದಲಿಗೆ ಮುಖ್ಯಮಂತ್ರಿ ಆಗ್ತಾರೆ ಕೇಳಿದ್ರೆ ತಮ್ಮ ಪತ್ನಿಯನ್ನ ಮುಂದೆ ಬಿಡ್ತಾ ಇದ್ದಾರೆ. ದಿಂಪಲ್ ಯಾದವ್ ಉತ್ತರ ಪ್ರದೇಶದ ಸಮಾಜವಾದಿ ಪಕ್ಷದ ಮುಖ್ಯಮಂತ್ರಿ ಅಭ್ಯರ್ಥಿ ಆಗುವಂಥ ಸಾಧ್ಯತೆಗಳು ಕೇಳಿಬರ್ತಾ ಇದೆ. ಬಹಳ ದೊಡ್ಡ ರಾಜಕೀಯ ವಿಚಾರ ಇದು. ಇದರ ಹಿಂದೆ ದೊಡ್ಡ ರಾಜಕೀಯ ಲೆಕ್ಕಾಚಾರವೂ ಕೂಡ ಇದೆ. ಯೋಗಿ ಆದಿತ್ಯನಾಥ್ ಅವರ ಅತ್ಯಂತ ದೊಡ್ಡ ಸ್ಟ್ರೆಂತ್ ಅನ್ನ ವೀಕ್ ಮಾಡೋದಕ್ಕೆ ಅಖಿಲೇಶ್ ಯಾದವ್ ಪತ್ನಿಗೆ ಪಟ್ಟ ಕಟ್ಟೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಎನ್ನುವಂತಹ ಸುದ್ದಿಗಳಿದ್ದಾವೆ. ಮಿತ್ರರೇ, ಬಹಳ ದೊಡ್ಡ ರಾಜಕೀಯ ವಿಚಾರ ಇದು. ಇದರ ಪರಿಣಾಮ ಏನು? ಇದಕ್ಕೆ ಯೋಗಿ ಯಾವ ರೀತಿಯಾಗಿ ಸಿದ್ಧ ಆಗ್ತಾ ಇದ್ದಾರೆ? ದಿಂಪಲ್ ಯಾದವ್ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿದ್ದೇ ಆದ್ರೆ BJP ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ? ಸಮಾಜವಾದಿ ಪಕ್ಷಕ್ಕೆ ಲಾಭ ಆಗತ್ತಾ? ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ವಿವರಿಸ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಉತ್ತರ ಪ್ರದೇಶದಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳಿನಲ್ಲಿ ಚುನಾವಣೆ ನಡೆಯುತ್ತೆ. ಒಟ್ಟು 403 ವಿಧಾನಸಭಾ ಕ್ಷೇತ್ರಗಳಿರುವಂತಹ ಈ ದೇಶದಲ್ಲೇ ಅತ್ಯಂತ ದೊಡ್ಡ ರಾಜ್ಯ ಉತ್ತರ ಪ್ರದೇಶ. ಹೀಗಾಗಿ ದೇಶದ ರಾಜಕಾರಣದಲ್ಲಿ UP ಎಲೆಕ್ಷನ್ಗೆ ತನ್ನದೇ ಆದಂತಹ ಮಹತ್ವ ಇದೆ. ಯಾರು 202 ವಿಧಾನಸಭಾ ಕ್ಷೇತ್ರವನ್ನ ಗೆಲ್ತಾರೋ ಅವರು ಗದ್ದುಗೆ ಏರ್ತಾರೆ. 2017ರಿಂದ UPಯಲ್ಲಿ ಯೋಗಿ ಸರ್ಕಾರ ಇದೆ. BJP ನಿರಂತರವಾಗಿ ಗೆಲ್ತಾ ಬರ್ತಾ ಇದೆ. 2017ರಲ್ಲಿ ಪ್ರಚಂಡವಾಗಿ BJP ಗೆದ್ದಿತ್ತು. 2022ರಲ್ಲಿ ಅದನ್ನು ರಿಪೀಟ್ ಮಾಡಿತ್ತು. ಈಗ 2027ರ ಚುನಾವಣೆ ಎದುರಾಗ್ತಾ ಇದೆ. ಈ ಸಂದರ್ಭದಲ್ಲಿ ಮಿತ್ರರೇ, ಈ ಬಾರಿಯ ಚುನಾವಣೆ ಸ್ವಲ್ಪ ಡಿಫರೆಂಟ್ ಆಗಿ ಕಾಣಿಸ್ತಾ ಇದೆ. ಕೇವಲ ಅಖಿಲೇಶ್ ಯಾದವ್ ತಂತ್ರಗಾರಿಕೆಯ ಕಾರಣದಿಂದಾಗಿ ಅಲ್ಲ, UPಯ ಚುನಾವಣಾ ರಣಕಣವೇ ಬದಲಾಗಿದೆ. ಅದು ಯಾಕೆ ಕೇಳಿದ್ರೆ, ಪ್ರತಿ ಬಾರಿಯೂ ಕೂಡ ಉತ್ತರ ಪ್ರದೇಶದಲ್ಲಿ ತ್ರಿಕೋಣ ಸ್ಪರ್ಧೆ ಏರ್ಪಡ್ತಾ ಇತ್ತು. ಒಂದು ಕಡೆ BJP ಇರ್ತಾ ಇತ್ತು, ಇನ್ನೊಂದು ಕಡೆ ಸಮಾಜವಾದಿ ಪಕ್ಷ, ಮತ್ತೊಂದು ಕಡೆ BSP. ಚಿಕ್ಕ ಪುಟ್ಟ ಪಕ್ಷಗಳು ಯಾರ ಜೊತೆನಾದ್ರೂ ಇರ್ತಾ ಇದ್ರು, ಇಲ್ಲ ಅವರು ಸಪರೇಟ್ ಆಗಿ ಸ್ಪರ್ಧೆ ಮಾಡ್ತಾ ಇದ್ರು. ಕಾಂಗ್ರೆಸ್ಗೆ ಅಲ್ಲೇನೂ ಅಸ್ತಿತ್ವ ಇರಲಿಲ್ಲ. ಆದರೆ 2022ರ ಬಳಿಕ BSP ನಿರಂತರವಾಗಿ ಕೊಲ್ಯಾಪ್ಸ್ ಆಗೋದಕ್ಕೆ ಶುರುವಾಯಿತು. ಸದ್ಯ ಉತ್ತರ ಪ್ರದೇಶದಲ್ಲಿ BSPಯ ಅಸ್ತಿತ್ವದ ಬಗ್ಗೆಯೇ ಪ್ರಶ್ನೆ ಉದ್ಭವಿಸಿದೆ. BSP ಈ ರೀತಿಯಾಗಿ ಗ್ರೌಂಡ್ ಲೆವೆಲ್ನಲ್ಲಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇರೋದು ಸಮಾಜವಾದಿ ಪಕ್ಷಕ್ಕೆ ದೊಡ್ಡ ಸ್ಟ್ರೆಂತ್ ಅನ್ನು ಕೊಡ್ತಾ ಇದೆ. ಇದು BJPಗೆ ದೊಡ್ಡ ತಲೆನೋವು. ಹೀಗಾಗಿ ಈ ಬಾರಿಯ ಚುನಾವಣೆಯನ್ನ BJP ಬಹಳ ವಿಶೇಷವಾಗಿ ಎದುರಿಸಬೇಕಾಗತ್ತೆ. 2017ರಲ್ಲಿ ಇದ್ದಂತಹ ವಾತಾವರಣ, ಆ ರಾಜಕೀಯ ಲೆಕ್ಕಾಚಾರ ಇವತ್ತಿಲ್ಲ. ಇದಕ್ಕೆ ನಿಮಗೆ ಅಂಕಿಅಂಶಗಳನ್ನು ಉದಾಹರಣೆಯಾಗಿ ಕೊಡ್ತೀನಿ. ಅವಾಗ ನಿಮಗೆ ಇದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಮಿತ್ರರೇ, 2017ರಲ್ಲಿ BJP ಉತ್ತರ ಪ್ರದೇಶವನ್ನು ಗೆದ್ದುಕೊಳ್ತಲ್ಲ, ಆ ಸಂದರ್ಭದಲ್ಲಿ BJP ಗಳಿಸಿದ್ದು ಕೇವಲ 39.67% ವೋಟ್ ಶೇರ್ ಮಾತ್ರ. ಆದರೆ BJP ಗೆದ್ದಂತಹ ಸೀಟ್ಗಳ ಸಂಖ್ಯೆ 325. ಇದಕ್ಕೆ ಕಾರಣ ಏನು ಕೇಳಿದ್ರೆ, ತ್ರಿಕೋಣ ಸ್ಪರ್ಧೆ ಆಗಿತ್ತು. ಒಂದು ಕಡೆ ಸಮಾಜವಾದಿ ಪಕ್ಷ, ಇನ್ನೊಂದು ಕಡೆ BSP. ಅವರು ಕೂಡ ಪ್ರಬಲವಾಗಿ ವೋಟ್ ಶೇರ್ ಅನ್ನು ಪಡೆದುಕೊಂಡಿದ್ರು. ಆದರೆ 2022ರಲ್ಲಿ ಈ ಟ್ರೆಂಡ್ ಬದಲಾಯಿತು. BJP 2022ರಲ್ಲಿ ತನ್ನ ವೋಟ್ ಶೇರ್ ಅನ್ನ 43.82%ಗೆ ಏರಿಸಿಕೊಳ್ತು. ಆದರೆ ಸೀಟ್ ಶೇರ್ ಇದೆಯಲ್ಲ, ಇದು 255ಕ್ಕೆ ಕುಸಿತು. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಮಾಯಾವತಿ ಪಕ್ಷ ಇದೆಯಲ್ಲ, ಇದು ಟೋಟಲಿ ಕೊಲ್ಯಾಪ್ಸ್ ಆಯಿತು. ಮಾಯಾವತಿ ಅವರನ್ನ ಬೆಂಬಲಿಸ್ತಾ ಇದ್ದಂತಹ ವೋಟ್ ಬ್ಯಾಂಕ್ ಇದೆಯಲ್ಲ, ಅದು ನಿಧಾನವಾಗಿ ಸಮಾಜವಾದಿ ಪಕ್ಷದ ಕಡೆಗೆ ಶಿಫ್ಟ್ ಆಯಿತು. ಇದು 2024ರ ಲೋಕಸಭಾ ಚುನಾವಣೆಯಲ್ಲಿ BJPಗೆ ಮತ್ತೂ ದೊಡ್ಡ ಏಟು ಕೊಡ್ತು. ಯಾಕೆ ಕೇಳಿದ್ರೆ, BJP 2024ರ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ 43.69% ವೋಟ್ ಶೇರ್ ಅನ್ನು ಪಡೆದ್ರು. ಇದು 2022ರ ವಿಧಾನಸಭಾ ಚುನಾವಣೆಗಿಂತ ಕೇವಲ 0.13% ಮಾತ್ರ ಕಡಿಮೆ. ಆದರೆ ಸೀಟ್ ಶೇರ್ ಇದೆಯಲ್ಲ, ಇದು ಬಹಳ ಕಡಿಮೆ ಆಗ್ಬಿಡ್ತು.
ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಕೇವಲ 36 ಸೀಟ್ ಗೆಲ್ಲೋದಕ್ಕಷ್ಟೇ ಸಾಧ್ಯ ಆಯಿತು. ಅದೇ ಇನ್ನೊಂದು ಕಡೆಯಲ್ಲಿ INDIA ಕೂಟ ಬಿಜೆಪಿಗಿಂತ ಕಡಿಮೆ 43.52% ವೋಟ್ ಶೇರ್ ಅನ್ನು ಪಡೆದುಕೊಳ್ತು. ಆದರೆ 43 ಸೀಟ್ಗಳನ್ನು ಗೆದ್ದುಕೊಳ್ತು. ಈ 2024ರ ಚುನಾವಣೆ ಇದೆಯಲ್ಲ, ಇದೇ ಸಮಾಜವಾದಿ ಪಕ್ಷಕ್ಕೆ ದೊಡ್ಡ ಸ್ಟ್ರೆಂತ್ ಅನ್ನು ಕೊಟ್ಟಿದ್ದು. ಅಖಿಲೇಶ್ ಯಾದವ್ ಅವರ ಹುರುಪಿಗೆ ಇದೇ ಕಾರಣ. ಯಾಕೆ ಕೇಳಿದ್ರೆ ಅವರು 43 ಸೀಟ್ ಗೆದ್ದಿದ್ದು ಮಾತ್ರ ಅಲ್ಲ, UPಯಲ್ಲಿ ವಿಧಾನಸಭಾವಾರು ಮುನ್ನಡೆಯನ್ನು ನೋಡೋದಾದ್ರೆ ಸಮಾಜವಾದಿ ಪಕ್ಷ 184 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸಿತು. ಹಾಗೆ ಕಾಂಗ್ರೆಸ್ ಪಕ್ಷ 39 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಗಳಿಸಿತು. ಇದರ ಪರಿಣಾಮ ಏನಾಯಿತು ಕೇಳಿದ್ರೆ UPಯಲ್ಲಿ 223 ಕ್ಷೇತ್ರದಲ್ಲಿ INDIA ಕೂಟಕ್ಕೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಮುನ್ನಡೆ ಸಿಕ್ಕಿತ್ತು. ಅಂದ್ರೆ ಅಧಿಕಾರಕ್ಕೆ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಆದವು. ಅದೇ ಬಿಜೆಪಿ 255 ಸೀಟನ್ನು ಈ ಹಿಂದೆ ಗೆದ್ದಿದ್ದಂತಹ ಪಕ್ಷ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸಿಕ್ಕಂತಹ ಮುನ್ನಡೆ ಇದೆಯಲ್ಲ, ಕೇವಲ 174 ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ. ಇದಕ್ಕೆಲ್ಲ ಕಾರಣ ಆಗ್ತಿರೋದೇನು ಕೇಳಿದ್ರೆ ಮಾಯಾವತಿ ಪಕ್ಷ ಕೊಲ್ಯಾಪ್ಸ್ ಆಗ್ತಾ ಇರೋದು. ಇಲ್ಲಿ ಬಿಜೆಪಿ ಕೂಟ ಮತ್ತು ಸಮಾಜವಾದಿ ಪಕ್ಷದ ಕೂಟದ ನಡುವೆ ನೇರ ಹಣಾಹಣಿ ಆಗ್ತಾ ಇದೆ. ಇದರಿಂದ ನೇರವಾಗಿ ಸಮಾಜವಾದಿ ಪಕ್ಷಕ್ಕೆ ಹೆಚ್ಚು ಲಾಭ ಆಗ್ತಾ ಇದೆ. ಮಿತ್ರರೇ, ಇದೇ ಒಂದು ಫ್ಲೋನಲ್ಲಿ 2027 ಗೆದ್ದುಕೊಳ್ಬೇಕು ಅನ್ನುವಂಥದ್ದು ಅಖಿಲೇಶ್ ಯಾದವ್ ಅವರ ಗುರಿ. ಆದ್ರೆ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು, 2024ರ ಚುನಾವಣೆ ಇದೆಯಲ್ಲ, ಅದು ಮೋದಿ ಚುನಾವಣೆ. ಉತ್ತರ ಪ್ರದೇಶದಲ್ಲಿ ಮೋದಿಗಿಂತಲೂ ಕೂಡ ಯೋಗಿ ಹೆಚ್ಚು ಫೇಮಸ್. ಯೋಗಿ ಚುನಾವಣೆ ಎಂದಾಗ ಜನ ಹೆಚ್ಚು ಉತ್ಸಾಹಿತರಾಗಿ ಬಿಜೆಪಿಗೆ ಮತ ಕೊಡ್ತಾರೆ. ಅದರಲ್ಲೂ ಮುಖ್ಯವಾಗಿ ಮಹಿಳಾ ಮತದಾರರಿದ್ದಾರಲ್ಲ, ಇವರು ಯೋಗಿಯ ಅತಿ ದೊಡ್ಡ ವೋಟ್ ಬ್ಯಾಂಕ್. ಅದಕ್ಕೆ ಕಾರಣ ಏನು ಕೇಳಿದ್ರೆ ಯೋಗಿ 2017ರಿಂದ 2026 ಇವತ್ತಿನವರೆಗೂ ಕೂಡ ಉತ್ತರ ಪ್ರದೇಶದಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ರೀತಿ. ಅಖಿಲೇಶ್ ಯಾದವ್ ಕೂಡ 2012ರಿಂದ 2017ರವರೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ರು, ಅತ್ಯಂತ ಯುವ ಮುಖ್ಯಮಂತ್ರಿ. ಆದರೆ ಅಖಿಲೇಶ್ ಯಾದವ್ ಅವರ ಆಡಳಿತವನ್ನ ಉತ್ತರ ಪ್ರದೇಶದ ಜನ ಬಹಳ ಹತ್ತಿರದಿಂದ ನೋಡಿದ್ದಾರೆ. ಅಖಿಲೇಶ್ ಯಾದವ್ ತನ್ನ ಆಡಳಿತಾವಧಿಯಲ್ಲಿ ಉತ್ತರ ಪ್ರದೇಶವನ್ನು ಗೂಂಡಾ ರಾಜ್ಯ ಮಾಡಿಬಿಟ್ರು, ಮಾಫಿಯಾ ರಾಜ್ಯವನ್ನಾಗಿ ಪರಿವರ್ತನೆ ಮಾಡಿದ್ರು. ಮಹಿಳೆಯರು ಹೊರಗಡೆ ಓಡಾಡುವಂತಹ ಸನ್ನಿವೇಶವೇ ಇರಲಿಲ್ಲ. ಮಹಿಳೆಯರು ಭಯಭೀತಿಯಿಂದ ಬದುಕ್ತಾ ಇದ್ರು. ಉತ್ತರ ಪ್ರದೇಶದ ನಗರಗಳು ಕತ್ತಲೆ ಆಗ್ತಿದ್ದ ಹಾಗೆ ಖಾಲಿ ಆಗ್ತಾ ಇದ್ವು. ಈಗ ರಾಹುಲ್ ಗಾಂಧಿ ಅವರು ಮನುಸ್ಮೃತಿಯನ್ನು ಇಟ್ಟುಕೊಂಡು ಮಹಿಳೆಯರ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡ್ತಾ ಇದ್ದಾರಲ್ಲ, 2012ರಿಂದ 2017ರವರೆಗೆ ಇವರ ಅಲಯನ್ಸ್ ಪಾರ್ಟ್ನರ್ ಆಗಿರುವಂತಹ ಅಖಿಲೇಶ್ ಯಾದವ್ ಉತ್ತರ ಪ್ರದೇಶದ ಮಹಿಳೆಯರ ಸ್ಥಿತಿಯನ್ನು ಯಾವ ರೀತಿಯಾಗಿ ಇಟ್ಟಿದ್ರು ಅಂತ ರಾಹುಲ್ ಗಾಂಧಿ ಚಿಕ್ಕದಾಗಿ ಅಧ್ಯಯನ ಮಾಡಲಿ, ಅವರಿಗೆ ಬೇಕಾದಷ್ಟು ಸಾಕ್ಷ್ಯ ಸಿಗ್ತವೆ. ಅಷ್ಟೊಂದು ದೌರ್ಜನ್ಯ ದುರಾಚಾರಗಳು ಉತ್ತರ ಪ್ರದೇಶದಲ್ಲಿ ಈ ಹಿಂದೆ ನಡೀತಾ ಇದ್ವು. ಮಿತ್ರರೇ, ಇದನ್ನು ಕರ್ನಾಟಕದಲ್ಲಿ ಕೂತ್ಕೊಂಡು ನಾವು ಊಹೆ ಮಾಡೋದು ಕೂಡ ಕಷ್ಟ ಇದೆ. ನಮ್ಮ ರಾಜ್ಯದಲ್ಲಿ ಯಾರೇ ಅಧಿಕಾರಕ್ಕೆ ಬರಲಿ, ಬಿಜೆಪಿ, JDS, ಕಾಂಗ್ರೆಸ್ ಯಾರ ಅಧಿಕಾರದಲ್ಲಿದ್ದರೂ ಕೂಡ ಅಷ್ಟೊಂದು ವರ್ಸ್ಟ್ ಸಿಚುವೇಶನ್ ಕರ್ನಾಟಕ ಫೇಸ್ ಮಾಡಿಲ್ಲ, ಮುಂದೆಯೂ ಕೂಡ ಮಾಡೋದಿಲ್ಲ. ಆದರೆ ಉತ್ತರ ಪ್ರದೇಶದ ಸ್ಥಿತಿಯೇ ಬೇರೆ ಇತ್ತು. ಹೀಗಾಗಿ ಯೋಗಿ ಆದಿತ್ಯನಾಥ್ ಅಧಿಕಾರಕ್ಕೆ ಬಂದ ಬಳಿಕ ಮಹಿಳೆಯರಿಗೆ ಹೆಚ್ಚಿನ ಸುರಕ್ಷತೆಯನ್ನು ಒದಗಿಸಿದ್ರು. ಲಾ ಅಂಡ್ ಆರ್ಡರ್ ಅನ್ನ ಇಡೀ ಉತ್ತರ ಪ್ರದೇಶದಲ್ಲಿ ತನ್ನ ಕಂಟ್ರೋಲ್ಗೆ ಪಡೆದುಕೊಂಡ್ರು. ಪೊಲೀಸರು ಗುಂಡಾ ರಾಜ್ಯವನ್ನ ಮಟ್ಟ ಹಾಕಿದ್ರು. ಯೋಗಿ ಮಾಫಿಯಾಗಳನ್ನ ನೆಲದಲ್ಲಿ ಹೂತ್ ಹಾಕಿದ್ದಾರೆ. ಯಾವುದೇ ಡಾನ್ಗಳು ಕೂಡ ಉತ್ತರ ಪ್ರದೇಶದಲ್ಲಿ ಇವತ್ತು ನಾನೊಬ್ಬ ಡಾನ್ ಅಂತ ಅಪ್ಪಿತಪ್ಪಿ ಹೇಳೋದಕ್ಕೂ ಕೂಡ ಹಿಂಜರಿತಾ ಇದ್ದಾರೆ. UPಯಲ್ಲಿ ಸಾವಿರಾರು ಎನ್ಕೌಂಟರ್ಗಳು ನಡೆದು ಹೋಗಿದೆ. ಹೀಗಾಗಿ ಕಳೆದ 10 ವರ್ಷದಲ್ಲಿ ಉತ್ತರ ಪ್ರದೇಶದಲ್ಲಿ ಮಹಿಳೆಯರಿಗೆ ಸಾಕಷ್ಟು ಸುರಕ್ಷತೆ ಸಿಕ್ಕಿದೆ. ಅವರು ಹೆಚ್ಚು ಸ್ವಾತಂತ್ರ್ಯವನ್ನ ಫೀಲ್ ಮಾಡ್ತಾ ಇದ್ದಾರೆ. ಇದು ಯೋಗಿ ಅವರ ದೊಡ್ಡ ಸ್ಟ್ರೆಂತ್. ಇದೇ ಕಾರಣದಿಂದ ಯೋಗಿ ಅವರಿಗೆ ಮಹಿಳೆಯರ ವೋಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಬೀಳುತ್ತೆ. ಈ ಬಾರಿಯೂ ಕೂಡ ಚುನಾವಣೆ ಗೆಲ್ಲೋದಕ್ಕೆ ಮಹಿಳಾ ಫ್ಯಾಕ್ಟರ್ ಇದೆಯಲ್ಲ, ಇದು ನಂಬರ್ 1 ಫ್ಯಾಕ್ಟರ್. ಉತ್ತರ ಪ್ರದೇಶದಲ್ಲಿ ಒಟ್ಟು 13,39,00,000 ಮತದಾರರಿದ್ದಾರೆ. ಈ ಪೈಕಿ ಮಹಿಳೆಯರು 45.46% ಇದ್ರೆ ಪುರುಷರು 54.54% ಇದ್ದಾರೆ. ಮಹಿಳಾ ಮತದಾರರ ಸಂಖ್ಯೆ 6,09,00,000 ಇದ್ರೆ ಪುರುಷ ಮತದಾರರ ಸಂಖ್ಯೆ 7,20,00,000 ಇದೆ. ಹೀಗಾಗಿ ಮಹಿಳೆಯರು ಯಾರ ಪರವಾಗಿ ಒಲವನ್ನ ತೋರಿಸ್ತಾರೋ ಅವರು ಸರ್ಕಾರವನ್ನ ರಚಿಸುವಂತಹದ್ದು ಶತಸಿದ್ಧ. ಯೋಗಿ ಆದಿತ್ಯನಾಥ್ ಈಗಾಗಲೇ ಮಹಿಳೆಯರನ್ನ ಇನ್ನಷ್ಟು ಸೆಳೆದುಕೊಳ್ಳಬೇಕು, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಮಹಿಳೆಯರ ವೋಟ್ ಬರಬೇಕು ಅಂತ ಹಲವು ಯೋಜನೆಗಳನ್ನು ಘೋಷಿಸ್ತಾ ಇದ್ದಾರೆ. ಇತ್ತೀಚೆಗೆ 60 ವರ್ಷ ಮೇಲ್ಪಟ್ಟಂತಹ ಉತ್ತರ ಪ್ರದೇಶದ ಮಹಿಳೆಯರಿಗೆ ಉತ್ತರ ಪ್ರದೇಶದ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣವನ್ನ ಯೋಗಿ ಸರ್ಕಾರ ಜಾರಿಗೊಳಿಸಿದೆ. ಇದರಿಂದಾಗಿ ಸರಿಸುಮಾರು 1 ಕೋಟಿ ಮಹಿಳೆಯರು ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲ, ಉತ್ತರ ಪ್ರದೇಶದಲ್ಲಿ ಚುನಾವಣೆಗೆ ಮುಂಚೆ ಬಡ ಮಹಿಳೆಯರಿಗೆ 20,000 ರೂಪಾಯಿ ಕೊಡಬೇಕು ಅನ್ನುವಂತಹ ಯೋಜನೆಯನ್ನ ಯೋಗಿ ಸರ್ಕಾರ ಜಾರಿಗೆ ತರುತ್ತೆ ಎನ್ನುವಂತಹ ಸುದ್ದಿ ಇದೆ. ಹೇಗೆ ಬಿಹಾರದಲ್ಲಿ ಚುನಾವಣೆಗೆ ಕೆಲವೇ ತಿಂಗಳ ಮುಂಚೆ ಮಹಿಳೆಯರ ಅಕೌಂಟ್ಗೆ 10,000 ರೂಪಾಯಿಯನ್ನ ಅವತ್ತಿನ ನಿತೀಶ್ ಕುಮಾರ್ ಸರ್ಕಾರ ಹಾಕಿತ್ತು, ಅದು ಚುನಾವಣೆಯಲ್ಲಿ ನಿತೀಶ್ ಕುಮಾರ್ಗೆ ಪ್ರಚಂಡ ವಿಜಯವನ್ನ ತಂದುಕೊಟ್ಟಿತ್ತು.
ಈಗ ಅದೇ ಮಾದರಿಯನ್ನ ಉತ್ತರ ಪ್ರದೇಶದಲ್ಲೂ ಕೂಡ ಜಾರಿಗೆ ತರೋದಕ್ಕೆ ಯೋಗಿ ಸರ್ಕಾರ ಯೋಜಿಸ್ತಾ ಇದೆ. ಈ ಪ್ರತಿ ತಿಂಗಳು 2,000 ಕೊಡೋದು, 3,000 ಕೊಡೋದು, ಇದೆಲ್ಲವೂ ಕೂಡ ಸರ್ಕಾರಕ್ಕೆ ಹೊರೆ. ಇದ್ರ ಬಗ್ಗೆ ಟೀಕೆ ಟಿಪ್ಪಣಿಗಳು ಕೇಳಿಬರ್ತಾ ಇರುತ್ತೆ. ಅದೇ ಚುನಾವಣೆ ಸಂದರ್ಭದಲ್ಲಿ ಮಹಿಳೆಯರಿಗೆ ಬಲ್ಕ್ ಆಗಿ 10,000ವೋ 20,000ವೋ ಅಕೌಂಟ್ಗೆ ಬಂದಿದ್ದೆ ಆದರೆ ಅವರು ಖುಷಿ ಆಗ್ತಾರೆ. ಆ ವೋಟ್ಗಳು ನಮಗೆ ಬರುತ್ತೆ ಎನ್ನುವಂಥದ್ದು ಈ ರಾಜಕೀಯ ಪಕ್ಷಗಳ ಲೆಕ್ಕಾಚಾರ. ಬಿಹಾರದಲ್ಲಿ ಈ ಮಾಡೆಲ್ ವರ್ಕೌಟ್ ಆಗಿತ್ತು. ಅದನ್ನು UPಯಲ್ಲೂ ಅನುಸರಿಸಿದ್ರೆ ಹೇಗೆ ಎನ್ನುವಂಥ ಲೆಕ್ಕಾಚಾರದಲ್ಲಿ BJP ಇದೆ. ಇದು ಗೊತ್ತಾಗ್ತಿದ್ದ ಹಾಗೆ ಅಖಿಲೇಶ್ ಯಾದವ್ ಕೂಡ ಒತ್ತಡಕ್ಕೊಳಗಾಗ್ಬಿಟ್ಟು ಅವರೊಂದು ಘೋಷಣೆ ಮಾಡಿದ್ದಾರೆ. ಅದೇನು ಕೇಳಿದ್ರೆ, ನಾವೇನಾದರೂ ಅಧಿಕಾರಕ್ಕೆ ಬಂದಿದ್ದೆ ಆದರೆ ನಮ್ಮ ಸರ್ಕಾರ ಮಹಿಳೆಯರಿಗೆ ಪ್ರತಿ ವರ್ಷ 40,000 ರೂಪಾಯಿ ಕೊಡ್ತೀವಿ. ಈಗ BJP ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ 20,000 ಕೊಡುತ್ತಲ್ಲ, ನಾವು ಪ್ರತಿ ವರ್ಷ 40,000 ಕೊಡ್ತೀವಿ. ಹಾಗೆ ವರ್ಷದಿಂದ ವರ್ಷಕ್ಕೆ ಇದನ್ನು ಏರಿಸ್ತಾ ಹೋಗ್ತೀವಿ. ಹೀಗಂತ ಅಖಿಲೇಶ್ ಯಾದವ್ ಘೋಷಣೆ ಮಾಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ ಮಿತ್ರರೇ, ಈಗ ಅಖಿಲೇಶ್ ಯಾದವ್ಗೆ ಅನ್ನಿಸ್ತಾ ಇದೆ, ನಾನು ಎಷ್ಟೇ ಸಾವಿರಗಳನ್ನು ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರೂ ಕೂಡ ಉತ್ತರ ಪ್ರದೇಶದ ಮಹಿಳಾ ಮತದಾರರು ಈ ಹಿಂದೆ 2012ರಿಂದ 2017ರವರೆಗಿನ ನನ್ನ ಆಡಳಿತವನ್ನು ಮರೆತಿಲ್ಲ. ಹೀಗಾಗಿ ನನಗೆ ಮತ್ತೆ ಮಹಿಳೆಯರು ಮತ ಹಾಕುವಂತಹದ್ದು ಡೌಟ್ ಇದೆ. ಅದಕ್ಕೋಸ್ಕರವಾಗಿ ನಾನು ಮುಖ್ಯಮಂತ್ರಿ ಆಗುವ ಬದಲಾಗಿ ನನ್ನ ಪತ್ನಿಯನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡಿದ್ರೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜವಾದಿ ಪಕ್ಷಕ್ಕೆ ಮತ ಕೊಡ್ತಾರೆ. ಈ ಲೆಕ್ಕಾಚಾರಕ್ಕೆ ಅಖಿಲೇಶ್ ಯಾದವ್ ಬಂದಂತೆ ಕಂಡು ಬರ್ತಾ ಇದೆ. ಹೀಗಾಗಿ ಕೆಲ ದಿನಗಳಿಂದ ಏನು ಸುದ್ದಿ ಆಗ್ತಾ ಇದೆ ಅಂತಂದರೆ, ಅಖಿಲೇಶ್ ಯಾದವ್ ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಕಣದಿಂದ ಹಿಂದೆ ಸರಿದು ಬಿಟ್ಟು ತನ್ನ ಪತ್ನಿ ದಿಂಪಲ್ ಯಾದವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಿಸುವಂತಹ ಸಾಧ್ಯತೆ ಇದೆ. ಅಖಿಲೇಶ್ ಯಾದವ್ ಸಂಸದರಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಮುಂದುವರಿತಾ ಪತ್ನಿಯ ಮೂಲಕ ಉತ್ತರ ಪ್ರದೇಶವನ್ನು ಗೆಲ್ಲುವಂಥ ಲೆಕ್ಕಾಚಾರದಲ್ಲಿದ್ದಾರೆ ಅಂತ ಈ ಪ್ರಶ್ನೆಯನ್ನು ಅಖಿಲೇಶ್ ಯಾದವ್ಗೆ ಕೇಳಿದಂತಹ ಸಂದರ್ಭದಲ್ಲಿ ಅಖಿಲೇಶ್ ಯಾದವ್ ಮಾಧ್ಯಮದ ಮುಂದೆ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಿದ್ದಾರೆ. ಹಾಗಾದರೆ ದಿಂಪಲ್ ಯಾದವ್ ಅಷ್ಟೊಂದು ಫೇಮಸ್ ಆಗಿ ಕೇಳಿದ್ರೆ, ಸಮಾಜವಾದಿ ಪಕ್ಷದವರು ದಿಂಪಲ್ ಯಾದವ್ ಅವರನ್ನ ಒಪ್ಕೊಂಡಿದ್ದಾರೆ. 2017 ಮತ್ತು 2019ರಲ್ಲಿ ಸಮಾಜವಾದಿ ಪಕ್ಷ ಉತ್ತರ ಪ್ರದೇಶದಲ್ಲಿ ಬಹಳ ಹೀನಾಯ ಪರಿಸ್ಥಿತಿಯನ್ನು ತಲುಪಿತ್ತು. ಆಗ ಚೇತರಿಸಿಕೊಳ್ಳೋದಕ್ಕೆ ಹೆಣಗಾಡ್ತಾ ಇದ್ದಂತಹ ಅಖಿಲೇಶ್ ಯಾದವ್ಗೆ ಹೆಗಲು ಕೊಟ್ಟಿದ್ದೆ ಈ ದಿಂಪಲ್ ಯಾದವ್. ಅಖಿಲೇಶ್ ಯಾದವ್ ರೀತಿಯಲ್ಲಿ ರಾಜಕೀಯ ಪಟ್ಟುಗಳನ್ನು ಹಾಕೋದಕ್ಕೆ ಗೊತ್ತಿಲ್ಲದೆ ಹೋದ್ರೂ ಕೂಡ ತೀರಾ ABCD ಗೊತ್ತಿಲ್ಲದಂತಹ ರಾಜಕಾರಣಿ ದಿಂಪಲ್ ಯಾದವ್ ಅಲ್ಲ. ಮುಖ್ಯಮಂತ್ರಿ ಗಾದಿಯನ್ನು ನಿಭಾಯಿಸುವಷ್ಟು ಶಕ್ತಿ ಇಲ್ಲದೆ ಹೋದ್ರೂ ಕೂಡ ಈ ಹಿಂದೆ ಲಾಲೂ ಪ್ರಸಾದ್ ಯಾದವ್, ರಾಬ್ಡಿ ದೇವಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರಲ್ಲ, ಆ ಸ್ಥಿತಿ ನಿರ್ಮಾಣ ಆಗೋದಿಲ್ಲ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಉತ್ತರ ಪ್ರದೇಶದ ಮಹಿಳೆಯರು ದಿಂಪಲ್ ಯಾದವ್ ಮಹಿಳೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಯೋಗಿಗೆ ಬಿಟ್ಟು ದಿಂಪಲ್ ಯಾದವ್ಗೆ ಮತ ಕೊಡ್ತಾರೆ ಅಂತ ಈಗಲೇ ಊಹೆ ಮಾಡೋದು ಕಷ್ಟ ಇದೆ. ಯಾಕೆ ಅಂತಂದ್ರೆ ಯೋಗಿ ಮಹಿಳಾ ಮತದಾರರನ್ನ ಆ ಪ್ರಮಾಣದಲ್ಲಿ ಹಿಡಿದಿಟ್ಟುಕೊಂಡಿದ್ದಾರೆ. ಇನ್ನೂ ಹೇಳಬೇಕು ಅಂತಂದ್ರೆ ಉತ್ತರ ಪ್ರದೇಶದಲ್ಲಿ ಕೇವಲ ಹಿಂದೂ ಮಹಿಳೆಯರು ಮಾತ್ರ ಅಲ್ಲ, ಮುಸ್ಲಿಂ ಮಹಿಳೆಯರು ಕೂಡ ಯೋಗಿ ಪರವಾಗಿ ಒಲವು ಹೊಂದಿದ್ದಾರೆ. ಯೋಗಿ ಬದಲಾಗೋದು ಬೇಡಪ್ಪ ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿದ್ದಾರೆ. ಹೀಗಾಗಿ ಅಖಿಲೇಶ್ ಯಾದವ್ ದಿಂಪಲ್ ಯಾದವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿಸುವಂಥ ಗುರಿ ಇಟ್ಟುಕೊಂಡಿದ್ದಾರೆ. ಅದೊಂದು ರಾಜಕೀಯ ತಂತ್ರಗಾರಿಕೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇದೆಲ್ಲ ರಾಜಕೀಯವಾಗಿ ಯಾವ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾಳೆ ದಿನ ಅಖಿಲೇಶ್ ಯಾದವ್ ದಿಂಪಲ್ ಯಾದವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿಸಿ ಚುನಾವಣೆಯನ್ನು ಗೆದ್ದಿದ್ದೆ ಆದರೆ ಅದೇ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಅಂತ ನಾವೇ ವಿಶ್ಲೇಷಣೆ ಮಾಡ್ತೀವಿ. ಸೋತಿದ್ದೆ ಆದರೆ ಇದೇ ಕಾರಣದಿಂದಾಗಿ ಸೋತ್ ಹೋದ್ರು, ಅಖಿಲೇಶ್ ಯಾದವ್ ಇದ್ದಿದ್ದೇ ಆಗಿದ್ರೆ ಗೆಲ್ತಾ ಇದ್ರು, ಹೀಗಂತಲೂ ವಿಶ್ಲೇಷಣೆಗಳು ಕೇಳಬರ್ತವೆ. ಮಿತ್ರರೇ, ಮುಂದಿನ ದಿನಗಳಲ್ಲಿ ಸಾಕಷ್ಟು ಈ ಬಗ್ಗೆ ಡೆವಲಪ್ಮೆಂಟ್ಗಳಾಗ್ತವೆ. ಅಖಿಲೇಶ್ ಯಾದವ್ ದಿಂಪಲ್ ಯಾದವ್ ಅವರನ್ನ ಘೋಷಣೆ ಮಾಡೋದು ಅಷ್ಟು ಸಲೀಸಿಲ್ಲ. ಈ ಸಂದರ್ಭದಲ್ಲಿ ದಿಂಪಲ್ ಯಾದವ್ ಅವರ ಹೆಸರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಗೆ ಘೋಷಣೆ ಮಾಡಿದ್ದೇ ಆದರೆ ಜನ ಏನ್ ಮಾತನಾಡ್ಕೊಳ್ತಾರೆ ಗೊತ್ತಾ? ಅಖಿಲೇಶ್ ಯಾದವ್ ಅವರಿಗೆ ಸೋಲಿನ ಭಯ, ತನ್ನ ವರ್ಚಸ್ಸನ್ನ ಉಳಿಸಿಕೊಳ್ಳೋದಕ್ಕೋಸ್ಕರವಾಗಿ ಪತ್ನಿಯನ್ನ ಮುಂದೆ ಬಿಟ್ಟಿದ್ದಾರೆ. ಹೀಗೊಂದು ಮಾತು ಕೂಡ ಕೇಳಬರುತ್ತೆ. ನೋಡೋಣ, ಈ ಬಗ್ಗೆ ಏನೇ ಡೆವಲಪ್ಮೆಂಟ್ ಆದರೂ ಕೂಡ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.